ನನ್ನೆಲ್ಲ ಕನ್ನಡ ಕುಲಕೋಟಿಗಳಿಗೆ ಎಸ್ ಸ್ಟೋರೀಸ್ ಚಾನೆಲ್ ಕಡೆಯಿಂದ ತುಂಬು ಹೃದಯದ ಸುಸ್ವಾಗತ. ಸ್ನೇಹಿತರೆ, ಬಹುಶಃ 2003ರ ಕ್ರಿಕೆಟ್ ವರ್ಲ್ಡ್ ಕಪ್ನ ಫೈನಲ್ ಮ್ಯಾಚ್ ಆದ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡದ ಆ ಫೈನಲ್ ಪಂದ್ಯ ನಿಮಗೆಲ್ಲ ನೆನಪಿರಬಹುದು. ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಆಸ್ಟ್ರೇಲಿಯಾ ತಂಡ ನಿಗದಿತ 50 ಓವರ್ಗಳಲ್ಲಿ ಕೇವಲ 2 ವಿಕೆಟ್ ನಷ್ಟಕ್ಕೆ 359 ರನ್ಗಳ ಬೃಹತ್ ಗುರಿಯನ್ನು ಭಾರತಕ್ಕೆ ನೀಡುತ್ತಾರೆ. ಈ ಗುರಿಯನ್ನ ಬೆನ್ನಟ್ಟಿದ ಭಾರತ ತಂಡ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡು ಅಂತಿಮವಾಗಿ 2-3-4 ಅಂದರೆ 234 ರನ್ಗಳಿಗೆ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡು 2003ರ ವರ್ಲ್ಡ್ ಕಪ್ ಅನ್ನು ಅಂತಿಮವಾಗಿ ಆಸ್ಟ್ರೇಲಿಯಾಕ್ಕೆ ಬಿಟ್ಟುಕೊಡುತ್ತದೆ. ಆದರೆ ಇವತ್ತಿನ ಈ ಸಂಚಿಕೆ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡದ ಫೈನಲ್ ಪಂದ್ಯದ ಸಾರಾಂಶದ ಬಗ್ಗೆ ಅಲ್ಲ. ಆ ಪಂದ್ಯದಲ್ಲಿ ಆಸ್ಟ್ರೇಲಿಯಾದ ಪರ 84 ಬಾಲ್ಗಳಿಂದ 88 ರನ್ ಗಳಿಸಿ ಅದರಲ್ಲಿ 7 ಬೌಂಡರಿ, 1 ಸಿಕ್ಸರ್ ಸಿಡಿಸಿದ ಆಸ್ಟ್ರೇಲಿಯಾದ ಕೂಲ್ ಅಂಡ್ ಸ್ಮಾರ್ಟ್ ಬ್ಯಾಟ್ಸ್ಮನ್ ಡೆಮಿನ್ ಮಾರ್ಟಿನ್ ಎನ್ನುವ ಆಟಗಾರನ ಬಗ್ಗೆ. ಜೀವಂತ ಶವವಾಗಿ ಮಲಗಿದ್ದಾನೆ ದೈತ್ಯ ಆಸ್ಟ್ರೇಲಿಯಾ ತಂಡದ ಲೆಜೆಂಡರಿ ಕ್ರಿಕೆಟರ್ ಡೆಮಿನ್ ಮಾರ್ಟಿನ್. ಹೆಸರು ಕೇಳಿದರೆ ಎದುರಾಳಿಗಳ ಎದೆ ನಡುಗುತ್ತಿದ್ದ ಆ ದೈತ್ಯ ಆಸ್ಟ್ರೇಲಿಯಾ ತಂಡ, ಆ ತಂಡದಲ್ಲಿದ್ದವರು ಒಬ್ಬರಿಗಿಂತ ಒಬ್ಬರು ಘಟಾನುಘಟಿಗಳೇ. ಜಸ್ಟಿನ್ ಲ್ಯಾಂಗರ್, ಮ್ಯಾಥ್ಯೂ ಹೇಡನ್, ಮಾರ್ಕ್ ಟೈಲರ್, ಸ್ಟೀವಾ ಮಾರ್ಕೋವಾ, ರಿಕಿ ಪಾಂಟಿಂಗ್, ಡೆರೆನ್ ಲೆಹಮನ್, ಆಡಮ್ ಗಿಲ್ಕ್ರಿಸ್ಟ್, ಶೇನ್ ವಾರ್ನ್, ಗ್ಲೆನ್ ಮೆಕ್ರಾತ್, ಆ್ಯಸನ್ ಗೆಲೆಸ್ಪಿ, ಬ್ರೇಟ್ಲಿ ಇಷ್ಟು ಮಂದಿಯ ಮಧ್ಯೆ ಬೆಕ್ಕಿನ ಕಣ್ಣುಗಳ ಒಬ್ಬ ಕ್ರಿಕೆಟಿಗ ಹೆಸರು ಡೆಮಿನ್ ರಿಚರ್ಡ್ ಮಾರ್ಟಿನ್ ಎಂದು. ಈ ಡೆಮಿನ್ ಮಾರ್ಟಿನ್ ಹೆಸರು ಕೇಳಿದರೆ 2003ರ ವಿಶ್ವಕಪ್ ಫೈನಲ್ ನೆನಪಾಗುತ್ತದೆ. ಭಾರತದ ವಿಶ್ವಕಪ್ ಕನಸಿಗೆ ಕೊಳ್ಳಿ ಇಟ್ಟವರಲ್ಲಿ ಇವನು ಸಹ ಒಬ್ಬ. ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ನಲ್ಲಿ ನಡೆದ ಫೈನಲ್ನಲ್ಲಿ ಶತಕವೀರ ರಿಕಿ ಪಾಂಟಿಂಗ್ ಜೊತೆಗೂಡಿ ಭಾರತ ತಂಡದ ಬೌಲರ್ಗಳನ್ನು ಚೆಂಡಾಡಿದ ಡೆಮಿನ್ ಮಾರ್ಟಿನ್ ಆಸ್ಟ್ರೇಲಿಯಾ ತಂಡ ವಿಶ್ವಕಪ್ ಗೆಲ್ಲಲು ಕಾರಣನಾಗಿದ್ದ. ಅದಕ್ಕೂ ಮೊದಲು 1999ರಲ್ಲಿ ಪಾಕಿಸ್ತಾನವನ್ನು ಸೋಲಿಸಿ ವಿಶ್ವಕಪ್ ಗೆದ್ದ ಆಸೀಸ್ನ ತಂಡದ ಭಾಗವಾಗಿದ್ದ ಡೆಮಿನ್ ಮಾರ್ಟಿನ್ 1992ರಿಂದ 2006ರ ಆಸ್ಟ್ರೇಲಿಯಾ ಪರ 67 ಟೆಸ್ಟ್ ಪಂದ್ಯಗಳು, 13 ಶತಕಗಳು, 4400 ರನ್ಗಳು ಮತ್ತು 208 ಏಕದಿನ ಪಂದ್ಯಗಳಲ್ಲಿ 5 ಶತಕಗಳ ಸಹಿತ 5346 ರನ್ ಕಲೆ ಹಾಕಿದ್ದ ಸ್ಟೈಲಿಶ್ ರೈಟ್ ಹ್ಯಾಂಡರ್. ಕಷ್ಟಕರ ಹೊಡೆತಗಳನ್ನು ತುಂಬಾ ಸರಳವಾಗಿ ಸಲೀಸಾಗಿ ಬಾರಿಸುತ್ತಿದ್ದ ಕ್ರಿಕೆಟರ್ ಈ ಡೆಮಿನ್ ಮಾರ್ಟಿನ್. 90ರ ದಶಕದಿಂದ ಕ್ರಿಕೆಟ್ ಜಗತ್ತನ್ನು ಅಕ್ಷರಶಃ ಆಳಿದ ಬಲಾಢ್ಯ ಆಸ್ಟ್ರೇಲಿಯಾ ತಂಡದ ಮಧ್ಯಮ ಕ್ರಮಾಂಕಕ್ಕೆ ಬಲ ತುಂಬಿದ ಡೆಮಿನ್ ಮಾರ್ಟಿನ್ ಈಗ ಜೀವನ್ಮರಣ ಸ್ಥಿತಿಯಲ್ಲಿ ಮಲಗಿದ್ದಾರೆ. ಅತ್ತ ಮೆಲ್ಬೋರ್ನ್ನಲ್ಲಿ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ಮಧ್ಯೆ ಬಾಕ್ಸಿಂಗ್ ಡೇ ಟೆಸ್ಟ್ ಪಂದ್ಯದ ಆರಂಭದ ದಿನವೇ ನೆಲಕ್ಕುರುಳಿದ ಡೆಮಿನ್ ಮಾರ್ಟಿನ್ ಇದ್ದಕ್ಕಿದ್ದಂತೆ ತಲೆ ಸುತ್ತು ಬಂದು ತಮ್ಮ ಮನೆಯಲ್ಲೇ ಕುಸಿದು ಬಿದ್ದವನನ್ನು ಬ್ರಿಸ್ಟನ್ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಕೋಮಾಗೆ ಜಾರಿರುವ ಮಾರ್ಟಿನ್ ಜೀವನ್ಮರಣ ಸ್ಥಿತಿಯಲ್ಲಿ ಮಲಗಿದ್ದಾರೆ. ಅವನನ್ನು ಕಾಡುತ್ತಿರುವುದು ಮೆನಿಂಜೈಟಿಸ್ ಎಂಬ ಕಾಯಿಲೆ. ಮೆನಿಂಜೈಟಿಸ್ ಎಂದರೆ ಮೆದುಳು ಮತ್ತು ಬೆನ್ನು ಹುರಿಯ ಸುತ್ತಲಿನ ರಕ್ಷಣಾತ್ಮಕ ಪೊರೆಗಳಲ್ಲಿ ಕಾಣಿಸಿಕೊಳ್ಳುವ ಉರಿಯೂತ. ಮೆದುಳಿನ ಭಾಗದಲ್ಲಿ ಆರಂಭವಾಗಿದ್ದ ಸಮಸ್ಯೆ ಡೆಮಿನ್ ಮಾರ್ಟಿನ್ನನ್ನು ಕೋಮಾಗೆ ತಳ್ಳಿಬಿಟ್ಟಿದೆ. ಆಸ್ಟ್ರೇಲಿಯಾದ ಹಲವಾರು ಸ್ಮರಣೀಯ ವಿಜಯಗಳಿಗೆ ಕಾರಣನಾಗಿದ್ದ ಡೆಮಿನ್ ಮಾರ್ಟಿನ್ಗೆ ಈಗ 54 ವರ್ಷ. ಆತನ ಜೊತೆ ಆಡಿದ ಸ್ಪಿನ್ ಮಾಂತ್ರಿಕ ಶೇನ್ ವಾರ್ನ್ 52ನೇ ವಯಸ್ಸಿನಲ್ಲಿ ಹೃದಯಾಘಾತಕ್ಕೆ ಬಲಿಯಾಗಿದ್ದ. ಮತ್ತೊಬ್ಬ ಜೊತೆಗಾರ ಆಂಡ್ರೂ ಸೈಮನ್ಸ್ ಕೇವಲ 46ನೇ ವಯಸ್ಸಿನಲ್ಲಿ ರಸ್ತೆ ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡಿದ್ದ. ಈಗ ಡೆಮಿನ್ ಮಾರ್ಟಿನ್ ಜೀವನ್ಮರಣ ಸ್ಥಿತಿಯಲ್ಲಿ ಹೋರಾಡುತ್ತಿದ್ದಾನೆ. 2006ರಲ್ಲಿ ಇಡೀ ಆಸ್ಟ್ರೇಲಿಯಾ ತಂಡವೇ ಅಚ್ಚರಿ ಪಡುವ ರೀತಿಯಲ್ಲಿ ಎಲ್ಲ ಮಾದರಿಯ ಕ್ರಿಕೆಟ್ಗಳಿಗೆ ನಿವೃತ್ತಿ ಘೋಷಿಸಿದ ಡೆಮಿನ್ ಮಾರ್ಟಿನ್ ನಂತರ ಎಲ್ಲರಿಂದಲೂ ದೂರವಾಗಿದ್ದರು. ನಿವೃತ್ತಿಯ ನಂತರ ತುಂಬಾ ತಿಂಗಳುಗಳ ಕಾಲ ಸ್ವತಃ ಮಾರ್ಟಿನ್ನ ಆತ್ಮೀಯ ಸ್ನೇಹಿತರಾದ ರಿಕಿ ಪಾಂಟಿಂಗ್ಗೂ ಸಹ ಆತನ ಸಂಪರ್ಕ ಸಿಕ್ಕಿರಲಿಲ್ಲ. ಡೆಮಿನ್ ಮಾರ್ಟಿನ್ ಒಬ್ಬ ಸರಳ ಸಜ್ಜನ ವ್ಯಕ್ತಿ. ಯಾವುದೇ ಕಾಂಟ್ರವರ್ಸಿಗಳು ಒಳಗಾಗದೆ ಕ್ರಿಕೆಟ್ ಎನ್ನುವ ಈ ಆಟದಿಂದ ದೂರ ಉಳಿಯಲು ಬಯಸಿದ್ದ ಮತ್ತು ಹಾಗೆಯೇ ಬದುಕುತ್ತಿದ್ದ ಇಂಥ ಆಸ್ಟ್ರೇಲಿಯಾ ದಿಗ್ಗಜ ಆಟಗಾರ ಈಗ ಜೀವನ್ಮರಣ ಸ್ಥಿತಿಯಲ್ಲಿ ಸುದ್ದಿಯಾಗಿದ್ದು ಆಸೀಸ್ನ ದಿಗ್ಗಜನ ಚೇತರಿಕೆಗೆ ಇಡೀ ಕ್ರಿಕೆಟ್ ಜಗತ್ತೇ ಹಾರೈಸುತ್ತಿದೆ. ಯಾವುದೇ ಕಾಂಟ್ರವರ್ಸಿಗಳಿಗೂ ಒಳಗಾಗದೆ ತನ್ನ ಸರಳ ಸಜ್ಜನಿಕೆಯಿಂದಲೇ ಹೆಸರುವಾಸಿಯಾಗಿದ್ದ ಡೆಮಿನ್ ಮಾರ್ಟಿನ್ ಅವರು ಬೇಗನೆ ಹುಷಾರಾಗಿ ಬರಲಿ ಎಂದು ಭಾರತದ ಎಲ್ಲ ಕ್ರಿಕೆಟ್ ಅಭಿಮಾನಿಗಳ ಕಡೆಯಿಂದ ದೇವರಿಗೆ ಪ್ರಾರ್ಥನೆ ಸಲ್ಲಿಸೋಣ. ಸ್ನೇಹಿತರೆ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು
ಇನ್ನಷ್ಟು ಇಂತಹ ಮಾಹಿತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇನೆ. ಎಲ್ಲರಿಗೂ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ.